ಇವತ್ತು ಮೀನು ಹಿಡ್ಲಿಕ್ಕೆ ಹೋಗ್ತಿದ್ದೇವೆ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ ಇದು ಅಕ್ಕಿ ಧೂಳು, ಅದನ್ನ ಈ ಥರ ರೊಟ್ಟಿ ಹಂಚಿ ಹಾಕ್ಕೊಂಡು ಈಗ ಹುರಿಯೋದು. ನೋಡಿ ಚೆನ್ನಾಗಿ ಹುರಿಬೇಕು, ಚಂದ ಮಾಡಿ ಹುರಿಯುವ. ಸ್ವಲ್ಪ ಸ್ಮೆಲ್ ಬರಬೇಕು. ಸೊ ಸ್ಮೆಲ್ ಬರೋ ತನಕ ಹುರಿದು ಆಮೇಲೆ ಸಿಗ್ತದೆ. ಎಸ್ ಇಲ್ಲಿ ನೋಡಿ ಈ ರೀತಿ ಏನಾನ ಇದು ಧೂಳು ಹುರಿದಿಟ್ಕೊಂಡು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಸ್ ಇವತ್ತು ಗಗನ್ ನನ್ನ ಫೈಟಿಂಗ್ ಪಾರ್ಟ್ನರ್ ಇಲ್ಲ, ಮಾತೇ ಇಲ್ಲ. ನಾವು ಮೀನು ಹಿಡಿಯಕ್ಕೆ ಹೋಗ್ತಾ ಇದೀವಿ. ಎಲ್ಲ ರೆಡಿ ಮಾಡ್ಕೊಂಡು ಹಾಕೋ, ನೀರಾಗೆ ಇರೋದು ಮೀನು. ವೆರಿ ಇಂಟ್ರೆಸ್ಟಿಂಗ್. ನೋಡಿ ಫ್ರೆಂಡ್ಸ್, ಈಗ ಮೀನು ಹಿಡಿಯಕ್ಕೆ ಹೋಗ್ತಾ ಇದೀವಿ. ಹೋಗ್ಲಿಲ್ಲ ಇನ್ನು, ರೆಡಿ ಮಾಡ್ಕೊತಿದೀವಿ. ಏನೇನು ಬೇಕು ನೋಡಿ ಮೀನು ಹಿಡಿಯೋಕ್ಕೆ, ಅದೆಲ್ಲ ಐಟಮ್ ಎಲ್ಲ ನೋಡಿ ಹೇಗೆ ಕಲಿಸ್ತಾ ಇದ್ದೀವಿ. ಇವತ್ತೇ ಮಾತಾಡ್ಲಿಕ್ಕೆ ಅನ್ನ ತಂಗಿ ನಮ್ಮ ಅಕ್ಕ ಪೇಟೆಗೆ ಹೋಗಿದ್ಲು. ಆಯ್ತು, ಆಮೇಲೆ ನೋಡಿ ಹೇಗೆ ಹುರ್ಕೋಬೇಕು ನೋಡಿ. ಅದು ಹುರ್ಕೋಬೇಕು ಅಲ್ಲ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಟ್ಲಲ್ಲಿ ಸ್ವಲ್ಪ ದೊಡ್ಡದಾಗಬೇಕು, ಪೂರ ಚೆಲ್ಲ ಹೋಗ್ತು. ಬಟ್ಲಲ್ಲಿ ದೊಡ್ಡ ಅಲ್ಲ, ಬಟ್ಲಲ್ಲಿ ದೊಡ್ಡ ಇರಬೇಕು. ಇಲ್ಲಿ ನೋಡಿ ಈ ಥರ ಎತ್ತು ತಗೊಂಡಿದ್ದೀವಿ. ನಂತರ ಹುಷಾರಿ ಇರೋ ಮೀನೆಲ್ಲ ಬಿಟ್ರು ಹೋಗ್ಬಿಡ್ತೈತಿ. ಇವ್ರ ತರ ದಡ್ಡ ಪಡ್ಡತವಾದ್ರೆ ಅದೇ ಊಟ ಸಿಕ್ತೊಳೆಲ್ಲ ಕುತ್ಕೊಂಡಿರುತ್ತೆ. ಏನತ್ತೀರಾ? ಹೊಳೆಗೆ ಹೋಗುವ ಈಗ. ಹೌದು ಬೈತಾರೆ. ನೋಡಿ ನಾವು ಹುಡ್ಕೊಂಡಿದ್ದೀವಿ. ನಿಮ್ಮ ಮನೆಗೆ ಬೆಳೆದಿದ್ದ? ಯಾರು ಬೆಳೆಸಿದ್ದು? ನಾನು. ಸೈಕಲ್ ಅದು ಫಸ್ಟಿಗೆ ಹೆಂಗೆ ಮಾಡಿದೆ, ಎಂತ ಮಾಡಿದೆ? ಪಾಟ್ ಕೊಟ್ಟು ರಾಜ, ಟೀಚರ್ ಪಾಟ್ ಕೊಟ್ಟಿಯಾ? ಚಪ್ಪು ಟೀಚರ್ ನಿಮ್ಗೆ ಪಾಟ್ ಕೊಟ್ರ? ಇಲ್ಲ, ನೋಡ್ಕೊಂಡು ಹೋಗು. ಅದೇ ನೋಡಿ ಹೊಳೆ ಹತ್ರ ಬಂದೇ ಬಿಟ್ವಿ. ತೋಟದಿಂದ ಹೋಗೋದು. ನಾವು ಒಳಗೆ ಹೋಗ್ತಿದ್ದೆ, ತುಂಬ ಟೈಮ್ ಆಗುತ್ತಿದೆ. ಗಗನ ಆ ಕಡೆಯಿಂದನಾ? ಹಾಂ, ಮೇಲಿಂದಲ್ಲ ಹೋಗೋದು? ಹೌದಾ, ಸರಿ. ನೋಡಿ ಕೆರೆ ಈ ಕಡೆ. ಇದು ಮಿಷಿನ್ ನೋಡಿ, ಇದೆ ಹೊಳೆ. ಇದೆಲ್ಲ ನೋಡ. ಎಸ್, ಇದೆ ಹೊಳೆ. ಈಗ ಅವಾಗ ನಾವು ಇಲ್ಲಿಂದ ಇಳಿತಿದ್ವಿ. ಈಗ ಅದು ಫಸ್ಟ್ ಇಳಿಲಿಕ್ಕೆ ಚೆನ್ನಾಗಿ ಜಾಗ ಇತ್ತು. ಈಗೇನಾಗಿದೆ ಅಂದರೆ ಹಾಂ, ಹೊಳೆಗೆ ಬರೋರು ಕಡಿಮೆ. ಹೌದು, ಗೇಟ್ ಎಲ್ಲ ಮಾಡಿದ್ದಾರೆ ನೋಡಿ. ಮೇ ಬಿ ನಮ್ಮ ಅಜ್ಜ ಇರ್ಬೋದು ಅಲ್ಲ. ನಿಧಾನ ಹೋಗ್ರೋ ನೋಡಿ. ಅಯ್ಯಪ್ಪ, ಯಾವಾಗಲೂ ಒಂದೇ ಡ್ರೆಸ್ ಹಾಕೊಂಡಿದ್ವಿ ಅಂತ ಕಮೆಂಟ್ ಮಾಡಬೇಡಿ. ಮತ್ತೆ ನಾವು ಬೇರೆ ಡ್ರೆಸ್ ಹಾಕೊಂತೀವಿ, ಅದು ವಿಡಿಯೋ ಮಾಡೋದು ಮಾತ್ರ ಒಂದೇ ಡ್ರೆಸ್ ನೋಡಿ. ಇಲ್ಲ ಅವಾಗ ನಾವು ಸಣ್ಣ ಇರ್ಬೇಕಾದ್ರೆ ಬಟ್ಟೆ ಇಲ್ಲಿಗೆ ಬರ್ತಿದ್ರು, ಇಲ್ಲೆಲ್ಲ ಆಟ ಆಡ್ತಿದ್ವಿ. ಅವಾಗೆಲ್ಲ ತುಂಬ ನೀರು ಇರ್ತಿತ್ತು, ಈಗ ನೀರಿಲ್ಲ. ಒದ್ದಾಗೋಯ್ತು. ಓ ಮರಿ ಸಣ್ಣ. ಸಾಧಿಸ್ಬಿಟ್ಟಿ.
ಅದರಲ್ಲಿ ಇನ್ನೊಂದು ಉಂಡೆ ನೋಡಿ, ಈ ಥರ ಉಂಡೆ ಇದನ್ನಿಲ್ಲಿ ಹಾಕ್ಕೊಂಡ್ರೆ ಮೀನು ಬರುತ್ತಲ್ಲ ಗೊತ್ತಾಗುತ್ತೆ. Something great, unique, fantastic. What do you feel, madam? Really superb. ಹಾಂ ನೀನು ಸಣ್ಣ ಸಣ್ಣ ಮೀನು ಹೋದ್ರ ಇಲ್ಲಿ ಯಾಕೋ ಯೈ ನೋಡಿ ಅಲ್ಲಿಗೆ ಗಾಡಿ ಮುಂದಗಡೆ ಹೋಗು. ಹೌದು ನಾನು ಮೊದಲೇ ಹಿಡ್ಕೊಂಡಿದ್ದೆ ಅದಕ್ಕೆ ಕೊಡ್ತೀನಿ. ಇಲ್ಲೊಂದು ಸ್ವಲ್ಪ ಹಾಕ್ತೀನಿ ಇರುವಾನೆ. ಸೊ ಇಲ್ಲಿಲ್ಲ ಬಟ್ಲು ಇರ್ಲಿಕ್ಕೆ ಹೋಗ್ತದೆ ನೋಡಿ. ಬಿಸಿಲು ಬೇಕು. ಏ ಎಲ್ಲ ನೀರಿಗೆ ಇಳಿಬೇಡಿ, ಮೀನು ಬರಲ್ಲ. ನಾನು ಇದನ್ನ ನಂಬಲ್ಲ. ಹಾಂ ಹಾಂ ಕರೆಕ್ಟ್. ಈಗೆಲ್ಲ ಅವಳು ತುಂಬ ಇರಲ್ಲ. ಇನ್ನೇನು ಸಕ ತಗೊಂಡ್ರಿ ಏನಂದ್ರೆ ನೋಡ್ಕೊಬರ್ತೀರಿ. ಹಾಂ ಅವಾಗಲಿಂದ ಹಿಂಗೆ ಇರ್ತಿತ್ತು. ಎಸ್ ಮನೆ ಹ್ಞೂ ಏಯ್ ಥು ಮುಖ್ಯ ವಿಷಯಕ್ಕೆ ಬರಲ್ಲ. ಇಲ್ಲೇ ಉಂಟು ನೋಡಿ. ಎಲ್ಲೊಂದು ಇಡಗು ತೆಗಿತೀರ ಹೊಂಡದ ಇಲ್ಲಿ ನಿಜ ಕ್ಲೀನ್ ಐತಿ. ಇಲ್ಲೊಂದು ಸಕ್ಕರೆ ಹೋಗುತ್ತೆ. ಕೊಡಲ್ಲ ಕೊಡು ಗಡಗಡೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಂತದೂ ಇಲ್ಲ ಬಾ. ಇಲ್ಲಿ ಹಡಗಲ್ಲ ಹೋಗ್ತಾ ಇದು ಓಪನ್ ಆಗುತ್ತೆ. ಇಲ್ಲಿ ಹಡಗಲ್ಲ ಹೋಗ್ತಾ ಇದು ಓಪನ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಈ ಗಿಡ ಗೊತ್ತುಂಟ, ಕೊರೋನಾ ಗಿಡ ಇದು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಸಾಕ್ಷಿ ಬೇಕಾದ ಹೂ ಉಂಟು ನೋಡಿ, ಅದ್ರದ್ದು ಅದೊಂದೊಂದು ಎಲ್ಲೋ ಕಲರ್ ಹೂ ಆಗುತ್ತೆ ನೋಡಿ ಯಾವ ಥರ ಬೆಳೆದಿದೆ ಅಂತ. ದೈತ್ಯವಾಗಿ ಬೆಳೆಯುತ್ತೆ, ಒಂಥರ ಬ್ರಿಟಿಷ್ ಥರ. ನೀವೇನೋ ಚೆನ್ನಾಗಿ ಉಂಟು ಒಂಚೂರು ಜಾಗ ಕೊಟ್ಟರು ಸಾಕು, ಇಡೀ ಮನೆ ಮಠ ಏನ್ ಬೇಕಾದ್ರೂ ಅನ್ಲಿ. ಗಜ್ಮಂತ ಮಾರ್ಕ್ ಫಾಸ್ಟ್ ಮಾಡ್ತುಂಟು ಗೈಸ್. ಅದೊಂದು ಸೈಡಿಗೆ ಹೋಗ್ತು. साइड हटा मैडम खाने दीजिए, मैडम खाने दीजिए. डुम टट्टा डुम टट्टा डुम टट्टा डुम डुम टट्टा डुम ಒಳ್ಳೆ ಉಚ್ಚನಾಯಿ ಕರೆದಂತ ಆಡ್ತಿದ್ದಲ್ಲೋ ನೀನೇನು. डुम टट्टा डुम टट्टा डुम डुम टट्टा डुम टट्टा डुम टट्टा डुम. ಇವರಿನ ಕಡೆಯಿಂದ ಯಾವುದೇ ರೀತಿಯಾದಂತಹ ಜನಸಂಖ್ಯೆ ಸ್ವಲ್ಪ ಕಡಿಮೆ ಉಂಟು. ಲೀಡರ್ ಆಟಿಟ್ಯೂಡ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ ಈ ಅರ್ಥ. ಲೀಡರ್ ಮುಂದೆ ಹೋಗ್ತಿದ್ದಾರೆ. ಲೀಡರ್ ನೋಡೋದೇನೋ ಸ್ವಲ್ಪ ಕನ್ಫ್ಯೂಸ್. ಅಯ್ಯೋ ಬಿಟ್ಬಿಟ್ರು, ಬಂದ್ರು ಅಣ್ಣ, ಬಿಟ್ಬಿಟ್ರು, ಬಂದೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅದ ನಂತರ ಅದು ಏಕಾಂತ ಬಯಸ್ತುಂಟು, ಮಾನಸಿಕವಾಗಿ ಅಸ್ವಸ್ಥ ಆಗಿದೆ, ಡಿಪ್ರೆಷನ್. ಅದು ಏಕಾಂತ ಬಯಸ್ತುಂಟು, ಮಾನಸಿಕವಾಗಿ ಅಸ್ವಸ್ಥ ಆಗಿದೆ. ಓಟ್ ಬಾ.